ಅವರೆಲ್ಲರೂ ತಮ್ಮವರಿಂದ ದೂರವಿದ್ದು ಸುಖ ಸಂತೋಷಗಳನ್ನು ಬದಿಗಿಟ್ಟು ಬದುಕುವವರು. ಬೆವರಿನೊಂದಿಗೆ ನೆತ್ತರು ಹರಿದರೂ ಅವರಿಗೆ ಶ್ರಮವೆಂಬುವುದಿಲ್ಲ. ಭಾರತಾಂಬೆಯ ಒಂದು ಕೂದಲು ಮಿಸುಕದಂತೆ ದಿನರಾತ್ರಿ ಗಡಿಕಾಯುತ್ತಲೇ ಭಾರತೀಯರನ್ನು ಪೋಷಿಸುತ್ತಿರುವ ಧೀರ ಯೋಧರಿಗಾಗಿ ಮತ್ತೆ ದೇಶ ಎದ್ದು ನಿಂತು ನಮನ ಸಲ್ಲಿಸುತ್ತಿದೆ. ಆಪರೇಷನ್ ಸಿಂಧೂರದಲ್ಲಿ ತುಸು ಮಾತ್ರವೂ ಹಿನ್ನಡೆಯಾಗದಿರಲಿ ಎಂದು ಭಾರತಾಂಬೆಯ ಮಕ್ಕಳು ಭಗವಂತನಲ್ಲಿ ವಿನಮ್ರ ಪ್ರಾರ್ಥನೆಗೆ ಮುಂದಾಗಿದ್ದಾರೆ. ಅಂತಹ ಒಂದು ಪ್ರಾಮಾಣಿಕ ಪ್ರಾರ್ಥನೆಗೆ ಮಡಿಕೇರಿಯ ಶ್ರೀ ಓಂಕಾರೇಶ್ವರ ಸನ್ನಿಧಿ ಸಾಕ್ಷಿಯಾಯಿತು. विश्वादिनो दुर्गः जातवेदसिन्धुं ननावादिविदादिपरिषि अग्ने अग्निवन्मनसा गृणानो अस्माकं बुद्धिविदातनूनां कृतनाचितगुं भगवद्भवाय नमः वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कलविकरणाय नमो बलाय नमो बलप्रमथनाय नमः सर्वभूतदमनाय नमो मनोन्मनाय नमः श्रीशम्भवे नमः। नमस्ते अस्तु भगवन् विश्वेश्वराय महादेवाय त्र्यम्बकाय त्रिभ्रान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीङ्कराय श्रीमन्महादेवाय नमः। हरशम्भो महादेव विश्वेशा परल्लभ शिवशङ्कर सर्वात्मा नीलकण्ठ नमोऽस्तुते। ಭಾರತೀಯ ಹೆಣ್ಣು ಮಕ್ಕಳ ಕುಂಕುಮ ಅಳಿಸಿದ ಪಾಕ್ ಉಗ್ರರ ವಿರುದ್ಧ ಭಾರತೀಯ ಸೇನೆ ಹುಲಿಯ ಹೆಜ್ಜೆಯೂರಿದೆ. ಈ ಹೆಜ್ಜೆಗೆ ಹಿನ್ನಡೆಯಾಗದಿರಲಿ, ಯೋಧರಿಗೆ ದಣಿವಾಗದಿರಲಿ ಮತ್ತು ಅವರಿಗೆ ಆಯುರಾರೋಗ್ಯ ಸಿಗಲಿ ಎಂದು ಪ್ರಾರ್ಥಿಸಿ ಓಂಕಾರೇಶ್ವರ ಸನ್ನಿಧಿಯಲ್ಲಿ ವಿಶೇಷ ಪೂಜಾ ಕೈಂಕರ್ಯ ನಡೆಸಲಾಯಿತು. ರಾಜ್ಯ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಆದೇಶದಂತೆ ಇಲಾಖೆ ವ್ಯಾಪ್ತಿಯ ಎಲ್ಲ ದೇಗುಲಗಳಲ್ಲೂ ಪೂಜೆ ಪ್ರಾರ್ಥನೆ ನಡೆಯಿತು. ಶ್ರೀ ಓಂಕಾರೇಶ್ವರನಿಗೆ ರುದ್ರಾಭಿಷೇಕ ಮಾಡಿದ ಭಕ್ತರು ಧೀರ ಯೋಧರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದರು. ಆದರೆ ಭಾರತ ಸಹನೆಯಲ್ಲಿಯೇ ಪ್ರತೀಕಾರ ಕ್ರಮಗಳನ್ನು ಕೈಗೊಳ್ತಾ ಇದೆ. ಇವತ್ತು ಅನವಶ್ಯಕವಾಗಿ ಅಮಾಯಕ ಜನರನ್ನು ಘೋರ ರೀತಿಯಲ್ಲಿ ಹತ್ಯೆ ಮಾಡಿದ ಉಗ್ರಗಾಮಿಗಳು ತಮ್ಮ ಅಟ್ಟಹಾಸವನ್ನು ಮೆರೆದಾಗ ಭಾರತ ಸುಮ್ಮನೆ ಕೂಡಲಿಕ್ಕೆ ಆಗಿಲ್ಲ. ಈ ಸಂದರ್ಭ ಕೇಂದ್ರ ಸರ್ಕಾರದ ವರಿಷ್ಠರು ನಮ್ಮ ನೆಲೆಯನ್ನು ಧ್ವಂಸ ಮಾಡಿರುವಂಥದ್ದು ನಿಜಕ್ಕೂ ನಮ್ಮ ಇಡೀ ಭಾರತದ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ವಿಷಯ. ಅದು ಯಾರಿಗೂ ಕೂಡ ನಾಗರಿಕರಿಗೆ ತೊಂದರೆ ಮಾಡಬೇಕು, ಅಮಾಯಕರಿಗೆ ತೊಂದರೆ ಮಾಡಬೇಕು. ಕೇವಲ ಉಗ್ರಗಾಮಿಗಳ ನೆಲೆಯನ್ನು ಉಗ್ರಗಾಮಿಗಳನ್ನು ಹತ್ಯೆ ಮಾಡಿರುವಂಥ ಭಾರತದ ಒಂದು ಪರಿಣತಿಯ ಇದು ಆಗಿದೆ. ಸಿಂಧೂರವಾದ ಕಾಶ್ಮೀರದಲ್ಲಿ ಮೊನ್ನೆ ತಾನೇ ಪಾಲ್ಗಾಮ್ನಲ್ಲಿ ಭಾರತೀಯರನ್ನು ಅಮಾನುಷವಾಗಿ ಹತ್ಯೆಗೈದ ಪಾಕ್ ಪೋಷಿತ ಉಗ್ರಗಾಮಿಗಳ ವಿರುದ್ಧ ನಮ್ಮ ಭಾರತ ಸರ್ಕಾರ ಭಾರತೀಯ ಸೇನೆ ಪಡೆಯೊಂದಿಗೆ ದಿಟ್ಟವಾದ ಒಂದು ಪ್ರತೀಕಾರವನ್ನು ನಿನ್ನೆ ತಾನೇ ಪಾಕಿಸ್ತಾನಕ್ಕೆ ನೀಡಿದೆ. ಬಹುಶಃ ಸಿಂಧೂರ ಎಂಬ ಹೆಸರಿಗೆ ಕಳಂಕ ತಂದ ಪಾಕಿ ಉಗ್ರಗಾಮಿಗಳನ್ನು ಸದೆಬಡಿಯುವ ಮೂಲಕ ಅವರ ಆಶ್ರಯ ತಾಣವನ್ನು ನಾಶಪಡಿಸುವ ಮೂಲಕ ನಮ್ಮ ಸೇನೆಯು ದಿಟ್ಟವಾದ ಉತ್ತರವನ್ನು ನೀಡಿದೆ. ನಮ್ಮ ಸೇನೆಯ ಮನೋಬಲವನ್ನು, ಭಾರತೀಯರ ರಕ್ಷಣೆಯನ್ನು, ಭಾರತಾಂಬೆಯ ರಕ್ಷಣೆಯನ್ನು ರಕ್ಷಿಸುವ ಸಲುವಾಗಿ ನಮ್ಮ ಮಾನ್ಯ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಆದೇಶದನ್ವಯ ರಾಜ್ಯದ ಎಲ್ಲ ಮುಜರಾಯಿ ಇಲಾಖೆಗೆ ಸೇರ್ಪಡುವ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು, ಸೈನಿಕರ ಆತ್ಮಸ್ಥೈರ್ಯವನ್ನು, ಮನೋಬಲವನ್ನು ಹೆಚ್ಚಿಸುವ ಸಲುವಾಗಿ ನಾವೆಲ್ಲರೂ ನಿಮ್ಮೊಂದಿಗಿದ್ದೇವೆ, ನಾವೆಲ್ಲರೂ ಇದ್ದೇವೆ ಅಂತ ಹೇಳೋ ಒಂದು ಸಂದೇಶ ಸಾರುವ ಸಲುವಾಗಿ ಒಂದು ವಿಶೇಷ ಪೂಜೆ, ರುದ್ರಾಭಿಷೇಕವನ್ನು ಮಡಿಕೇರಿಯ ಓಂಕಾರೇಶ್ವರ ದೇವಾಲಯದಲ್ಲಿ ನಾವು ಈ ದಿನ ಹಮ್ಮಿಕೊಂಡಿದ್ದೆವು. ಭಾರತಾಂಬೆಯ ರಕ್ಷಣೆಗೆ ಸದಾ ಪಣತೊಟ್ಟಿರುವ ಸೈನಿಕರ ಮನೋಬಲ ಇನ್ನಷ್ಟು ಹೆಚ್ಚಾಗಲಿ, ಭಾರತಾಂಬೆಗೆ ರಕ್ಷಣೆ ಸಿಗಲಿ,
ಉಗ್ರಗಾಮಿಗಳನ್ನು ಮಟ್ಟ ಹಾಕುವಲ್ಲಿ ನಮ್ಮ ಸೇನೆ ಯಶಸ್ವಿ ಆಗಲಿ ಅಂತ ಹಾರೈಸುತ್ತಾ ನಾವು ಈ ಪೂಜೆಯನ್ನು ಮಾಡಿದ್ದೇವೆ. ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಎಸಿ ದೇವಯ್ಯ ನೇತೃತ್ವದಲ್ಲಿ ಪೂಜಾ ವ್ಯವಸ್ಥೆ ಮಾಡಲಾಗಿತ್ತು. ಪತ್ರಿಕೋದ್ಯಮಿ ಜಿ ರಾಜೇಂದ್ರ, ಸರ್ವೋದಯ ಸಮಿತಿಯ ಅಂಬೇಕಲ್ ಕುಶಾಲಪ್ಪ, ಪ್ರಮುಖರಾದ ಪ್ರಕಾಶ್ ಆಚಾರ್ಯ, ರಮೇಶ್ ಹೊಳ್ಳ ಮತ್ತಿತರರು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು.